ನಮಸ್ತೆ ಸ್ನೇಹಿತರೆ, ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ಗುರುಭ್ಯೋ ನಮಃ. ಇವತ್ತು ವರುತಿನಿ ಏಕಾದಶಿ. ಯಾರೆಲ್ಲ ಇವತ್ತು ಏಕಾದಶಿ ವ್ರತಾಚರಣೆ ಮಾಡ್ತಾ ಇದ್ದೀರಾ, ಉಪವಾಸ ಇದ್ದಿ ನೇಮ ನಿಷ್ಠೆಯಿಂದ ಎಲ್ರಿಗೂ ನಮ್ಮ ರಾಯರ ಆಶೀರ್ವಾದ ಸಿಗ್ಲಿ, ಅವ್ರ ಕುಟುಂಬಕ್ಕೆಲ್ಲ ರಾಯರು ಅನುಗ್ರಹ ಮಾಡ್ಲಿ ಅಂತ ನಾನು ರಾಯರ ಕೇಳ್ಕೊತೀನಿ. ಬುಧವಾರ ಇಲ್ಲ ಗುರುವಾರ ಒಂದು ವಿಡಿಯೋ ಬಂತು. ಒಬ್ರು ಅರ್ಚಕರು ರಾಯರಿಗೆ ತುಳಸಿ ಹಾಕಿ ಹೆಣ್ಮಕ್ಳು ಪೂಜೆ ಮಾಡಬಾರ್ದು ಅಂತ ಬಂತು. ತುಂಬಾ ಜನ ನನಗೆ ವಾಟ್ಸಾಪ್ಗೆಲ್ಲ ಇನ್ಬಾಕ್ಸ್ಗೆ ಮತ್ತೆ ಟೈಪಿಂಗ್ ಅಲ್ಲೂ ಮೆಸೇಜ್ ಮಾಡಿ ಕಳಿಸಿದ್ದೀರಾ. ಯಾಕೆ ಅಂತಂದ್ರೆ ನನಗೆ ಯಾಕೆ ಕಳಿಸಿದ್ರಿ ಅಂತಂದ್ರೆ ಏಕಾದಶಿ ಮಾಹಿತಿ ಕೊಡ್ತೀನಿ. ನಾನು ಹೇಳ್ತಾ ಇದ್ದೆ, ಯಾವಾಗ ರಾಯರು ಫೋಟೋ ಒರೆಸಿ ಏಕಾದಶಿ ದಿವಸ ನಮ್ಮ ರಾಯರಿಗೆ ಹಾಲು ಹಣ್ಣು ಮತ್ತೆ ಹೂವಿನ ಅಲಂಕಾರ ಇರೋದಿಲ್ಲ. ಹೆಚ್ಚಾಗಿ ಹೂವು ಹಾಕಿ ಹಾಲು ಹಣ್ಣು ಇಟ್ಟು ನೈವೇದ್ಯ ಮಾಡೋ ಆಗಿಲ್ಲ, ಏನಿದ್ರು ತುಳಸಿ ಹಾಕಿ ಪೂಜೆ ಮಾಡಬೇಕು ಅಂತ ಹೇಳ್ತಾ ಇದ್ದೆ. ಹಾಗಾಗಿ ಆ ವಿಡಿಯೋನ ನನಗೆ ಸೆಂಡ್ ಮಾಡಿದ್ರೆ, ನನಗೆ ಗೊತ್ತಿದ್ರೆ ಮಾಹಿತಿ ಕೊಡಬೇಕು, ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಇರಬೇಕು. ಇಲ್ಲ ಅಂತಂದ್ರೆ ನಾನು ಗೊತ್ತಿದ್ರೆ ಹೇಳ್ಬಿಡ್ತೀನಿ, ಇಲ್ಲಾಂದ್ರೆ ರಾಯರು ಮಾಡ್ತಲೋಕೆ ಅರ್ಚಕರನ್ನ ಮುಂಚೆ ಕೇಳ್ಕೊಂಬಂದು ಹೇಳ್ತಾ ಇದ್ದೆ. ಈಗ ನನಗೆ ಏಕಾದಶಿ ಮಾಹಿತಿ ತಿಂಗಳು ಹೇಳ್ತಾರೆ ಅರ್ಚಕರು ಹರ್ಷಿತವ್ರು ಅಂತ. ಅವ್ರನ್ನ ಕೇಳಿದೆ. ಅವ್ರ ಗುರುಗಳನ್ನ ಕೇಳಿದ್ದಲ್ದಿರ ನಾನು ಹೇಳ್ದೆ, ನಾನು ಯೂಟ್ಯೂಬಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ಬೇಕು, ಕರೆಕ್ಟಾಗಿ ಕೇಳಿ ಹೇಳಪ್ಪ ಅಂತ ಹೇಳಿದಕ್ಕೆ ಚಿಕ್ಕಪೇಟೆ ಅರ್ಚಕರಿಗೆನೆ ಕಾಲ್ ಮಾಡಿ ಅವ್ರು ಕೇಳಿದ್ರು. ಅವರೇ ಆ ವಿಡಿಯೋ ಮಾಡಿದ್ದು, ಹೌದು ನಾನೇ ಹೇಳಿದ್ದು ಅಂತ ಹೇಳಿದ್ರು. ಯಾಕೆ, ಈಗ ಕೆಲವರು ಮನೇಲಿ ಸಾಲಿಗ್ರಾಮ ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ. ಅವರು ಮಡಿ ಉಟ್ಕೊಂಡು, ಈಗ ಅವ್ರ ಮನೆ ಹತ್ರ ನೆಲ ಇರುತ್ತೆ, ನೆಲದಲ್ಲೇ ತುಳಸಿ ಹಾಕಿರ್ತಾರೆ, ಚೆನ್ನಾಗಿ ಬಂದಿರುತ್ತೆ, ಪಾಟಲ್ಲಿ ಹಾಕೊಂಡಿರ್ತಾರೆ. ಅವರು ಮಡಿ ಸ್ನಾನ ಮಾಡ್ಕೊಂಡು ಮಡಿಯಿಂದ ಕಿತ್ಕೊಂಡ್ಬಂದು ರಾಯರಿಗೆ ಅವ್ರ ಮನೇಲಿ ಒಬ್ಬೊಬ್ರು ಮನೇಲಿ ನರಸಿಂಹಸ್ವಾಮಿ ಇಟ್ಟಿರ್ತಾರೆ, ಸಾಲಿಗ್ರಾಮ ಇಟ್ಟಿರ್ತಾರೆ, ಅವರು ಪೂಜೆ ಮಾಡಬೇಕು ಗಂಡು ಮಕ್ಳು. ಈಗ ಮುಂಚೆ ನಮ್ಮ ರಾಯರನ್ನ ಬ್ರಾಹ್ಮಣರು ಲಿಂಗಾಯತರುಗಳು ಮಾತ್ರ ಪೂಜೆ ಮಾಡ್ತಾ ಇದ್ರು. ನಮ್ಮನ್ನ ರಾಯರ ಮಟ್ಟಕ್ಕೆ ನಮ್ಮಂತವ್ರನ್ನ ಯಾರನ್ನೂ ಸೇರಿಸ್ತಾ ಇರಲಿಲ್ಲ. ಮುಂಚೆ ಬರೀ ಅವ್ರ ಕಡೆ ಬ್ರಾಹ್ಮಣರು ಲಿಂಗಾಯತರುಗಳು ಮಾತ್ರ. ಈಗ ಎಲ್ಲಾ ತರ ಜನವರ್ಗದವರು ನಮ್ಮ ರಾಯರನ್ನ ಪೂಜೆ ಮಾಡ್ತಾ ಇದಾರೆ. ನಮ್ಗೆ ಈಗ ನಾವು ರಾಯರನ್ನ ಪೂಜೆ ಮಾಡ್ತೀವಿ ಅಂತಂದ್ಮೇಲೆ ಅವರಷ್ಟು ನಮ್ ಕೈಲಿ ಮಾಡಕ್ ಆಗಿಲ್ಲ ಅಂದ್ರೆ ಯಾರು ಹೇಳ್ತಾರೆ. ಈಗ ಇನ್ಸ್ಟಾಗ್ರಾಮ್ ಎಲ್ಲಾ ಅರ್ಚಕರುಗಳು ಇನ್ಸ್ಟಾಗ್ರಾಮ್ ನೋಡ್ತಾರೆ, ರೀಲ್ಸ್ ನೋಡ್ತಾರೆ, ಅವರು ರೀಲ್ಸ್ ಮಾಡ್ತಾರೆ. ಒಂಥರ ಇವಾಗ ಜಾತಕಗಳು ಅದು ಇದು ಎಲ್ಲ ಅವರು ನೋಡ್ತಾ ಇರ್ತಾರೆ. ಈಗ ನಮ್ಮ ರಾಯರದ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ 90% ಎಲ್ಲ ಜಾಸ್ತಿ ನಮ್ಮ ರಾಯರ ಪೂಜೆ ಬಗ್ಗೆ ಅದ್ರ ಬಗ್ಗೆನೆ ಬರೋದು. ಹಾಗಾಗಿ ಅವರು ಕೆಲವ್ರು ಜನಗಳೆಲ್ಲ ಮಾಡ್ತಾ ಇರೋದ್ರಿಂದ ಅವರು ನೇಮ ನಿಷ್ಠೆಯಿಂದ ಮಾಡ್ಲಿ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾರೆ. ರಾಯರಿಗೆ ಗಂಧದ ಕಡ್ಡಿ ಹಚ್ಚಬಾರ್ದು ಅಂತ ಹೇಳಿದ್ರು. ಅವಾಗ ಒಂದು ವಿಡಿಯೋ ವೈರಲ್ ಆಯ್ತು. ನಾನು ರಾಯರ ಮಾಡ್ತಲ್ಲಿ ಹೋಗಿ ಕೇಳ್ಕೊಂಬಂದು ಹೇಳ್ದೆ, ಅದು ಅಷ್ಟು ಮಡಿ ಬರಲ್ಲ, ಬಿದ್ರಲಿಂದ ಮಾಡಿರೋದ್ರಿಂದ ಬಿದ್ರು ಸುಡಬಾರ್ದು ರಾಯರು ಯತಿಗಳು ಗುರುಗಳು ಅಂತ ಗೊತ್ತಾದ್ಮೇಲೆ ನಾನು ಅವತ್ತಿಂದ ನಮ್ಮ ರಾಯರಿಗೆ ಗಂಧದ ಕಡ್ಡಿ ಬೆಳಗ್ತಾರ, ಎಣ್ಣೆ ಬತ್ತಿ ಆರ್ತಿ, ತುಪ್ಪದ ಆರ್ತಿ, ಸಾಂಬ್ರಾಣಿ ಬೆಳಗ್ತೀನಿ. ಈಗ ಅರ್ಚಕರು ಹೇಳಿರೋ ಪ್ರಕಾರ ಹೆಣ್ಮಕ್ಳು ರಾಯರಿಗೆ ತುಳಸಿ ಏರಿಸಬಾರ್ದು ಅಂದ್ರೆ ಅವ್ರು ಅದೇ ರೀತಿ ಹೇಳಿರೋದು. ನಾವು ಹಾಕ್ಬಾರ್ದು ಅಂತ ಹೇಳ್ತೀವಿ, ಅವ್ರು ಏರಿಸಬಾರ್ದು ಅಂತ ಹೇಳ್ತಾರೆ. ನಿಮ್ ಮನೇಲಿ ಬೃಂದಾವನ ಐತಾ, ವಿಗ್ರಹ ಐತಾ, ರಾಯರ ಫೋಟೋ ಇತ್ತಾ, ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ತುಳಸಿ ಹಾಕಿ ಮುಂದೆ ಯಾರು ಇಷ್ಟ ದಿವಸ ಮಾಡ್ಬಿಟ್ಟಿದೀವಿ, ಮುಂದೆ ಯಾರು ಮಾಡೋದಕ್ಕೆ ಹೋಗ್ಬೇಡಿ. ಸಾಲಿಗ್ರಾಮ ಇಟ್ಟಿರೋರು ಅವರು ಅವ್ರ ಮನೆಯಲ್ಲೇ ಹಾಕೊಂಡಿರ್ತಾರೆ, ಅವ್ರು ಕಿತ್ಕೊಂಡ್ಬಂದಿ. ಅಕಸ್ಮಾತ್ ನೀವು ಅಂಗಡಿಯಿಂದನೇ ತಗೊಂಬರ್ತೀರ ತುಳಸಿನ, ನಿಮ್ಮ ಮನೆಯಲ್ಲಿ ಅಷ್ಟೊತ್ತಿಗೆ ನಿಮ್ಮ ಯಜಮಾನ್ರು, ನಿಮ್ಮ ಮನೇಲಿ ನಿಮ್ಮ ಮಕ್ಕಳು, ನಿಮ್ಮ ತಮ್ಮಂದ್ರು, ನಿಮ್ಮ ಅಣ್ಣಂದ್ರು ಅವ್ರು ಯಾರನ್ನ ಇದ್ರೆ, ನೀವು ಇಲ್ಲ ನಾನು ಇನ್ನ ಮನೆ ಎಲ್ಲ ಕ್ಲೀನ್ ಮಾಡಿಲ್ಲ, ಪೂಜೆ ಮಾಡಕ್ಕೆ ರೆಡಿ ಮಾಡಿಲ್ಲ ಅಂತಂದ್ರೆ ಅವ್ರು ಹೋಗೋ ಅಷ್ಟೊತ್ತಿಗೆ ರಾಯರ ಫೋಟೋ ತುಳಸಿ ಹಾಕ್ಸ್ಕೊಂಬಿಡಿ. ಆಮೇಲೆ ನಿಧಾನ ಪೂಜೆ ಮಾಡ್ಕೊಳ್ಳಿ. ಇವತ್ತು ನಾನು ಹಂಗೆ ಮಾಡಿದ್ದು. ನನ್ನ ಮಗ 7:15 ಕಾಲೇಜಿಗೆ ಹೊರಟು ಬಿಡ್ತಾನೆ. ಅವ್ನ ಕೇಳಿ ತರಿಸಿ ಅದಕ್ಕೊಂದು ಸ್ವಲ್ಪ ನೀರು ಚುಮ್ಕಿಸಿ ನನ್ನ ಮಗ ವಿಗ್ರಹಗನು ಮತ್ತೆ ರಾಯರ ಫೋಟೋಗೆಲ್ಲ ಹೂವು ಇಟ್ಟು ತುಳಸಿ ಇಟ್ಟು ಮಾಡ್ದ. ನಾನು ಇವಾಗ ಪೂಜೆ ಮಾಡಿದೆ. 10 ಗಂಟೆ ಒಳಗಡೆ ನಾನು ಪೂಜೆ ಮಾಡಿದೆ. ತುಳಸಿ ಲಕ್ಷ್ಮಿ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ತುಳಸಿನ ಕೀಳ್ಬಾರ್ದು, ಕಿತ್ಕೊಂಬಂದು ಪೂಜೆ ಮಾಡಬಾರ್ದು. ಏನಿದ್ರು ಹೆಣ್ಮಕ್ಳಿಗೆ ಪೂಜೆ ಮಾಡೋ ಅಧಿಕಾರ ಹಕ್ಕು ಮಾತ್ರ ಇದೆಯಂತೆ. ನಮ್ಮ ತುಳಸಿ ಅಮ್ಮನ್ಗೆ ಕಿತ್ಕೊಂಬಂದು ಅದನ್ನ ಪೂಜೆ ಮಾಡೋದಿಲ್ಲ. ಅಕಸ್ಮಾತ್ ನಿಮ್ಮನ್ನ ಜೋರಾಗಿ ತನ್ನವಾಗಿ ಬೆಳೆದು ಬಿಟ್ಟಿರುತ್ತೆ, ತೆನೆ ಬಂದ್ಬಿಟ್ಟಿರುತ್ತೆ ಅಂತ ಕತ್ತಿ ತಗೊಂಡು ಕಟ್ ಮಾಡೋದಾಗ್ಲಿ, ಹಿಂಗ್ ಚೂಟೋದಾಗ್ಲಿ ಏನು ಮಾಡ್ಬಾರ್ದು. ಅದನ್ನು ಕೂಡ ಗಂಡು ಮಕ್ಳ ಕೈಲೇ ಮಾಡಿಸ್ಬೇಕಂತೆ. ಯಾಕೆ ಅಂತಂದ್ರೆ ನಾವು ಪುಣ್ಯ ಸಂಪಾದನೆ ಮಾಡ್ಬೇಕಂತೆ ಹೊರ್ತು ಯಾವುದೇ ಕಾರಣಕ್ಕೂ ಪಾಪ ಸಂಘಟನೆ ಮಾಡಕ್ ಹೋಗ್ಬಾರ್ದಂತೆ. ಇಷ್ಟು ದಿವಸ ನಾವು ಗೊತ್ತಿಲ್ಲದೆ ಮಾಡ್ಬಿಟ್ಟಿದ್ದೋ, ಈಗ ಗೊತ್ತಾದ್ಮೇಲೆ ಯಾವುದೇ ಕಾರಣಕ್ಕೂ ಇನ್ನು ಯಾರನ್ನೋ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಅರ್ಧ ಕೇಳಿಸ್ಕೊಂಡು ತಿರ್ಗಾ ಪ್ರಶ್ನೆಗಳನ್ನ ಕೇಳಿದ್ದೀನಿ, ದಯವಿಟ್ಟು ಯಾರು ಕೇಳಬೇಡಿ. ರಾಯರಿಗೆ ಗುರುವಾರ ಅಂತಾನೆ ಎಲ್ಲ, ಏಕಾದಶಿ ದಿವಸ ಅಂತಾನೆ ಎಲ್ಲ, ಬಿಡು ದಿನಗಳಲ್ಲೂ ಯಾವುದೇ ಕಾರಣಕ್ಕೂ ನಮ್ಮ ರಾಯರಿಗೆ ತುಳಸಿ ಬೃಂದಾವನಕ್ಕಾಗ್ಲಿ, ಫೋಟೋಗಾಗ್ಲಿ, ವಿಗ್ರಹ ಆಗಲಿ ಹೆಣ್ಣು ಮಕ್ಳು ಇಟ್ಟು ಪೂಜೆ ಮಾಡಬಾರ್ದು. ರಾಯರ ಫೋಟೋ ಒರೆಸಿ ಗಂಧ ಇಟ್ಟು ಏಕಾದಶಿ ದಿವಸ ಅಲ್ದಿರ ಬೇರೆ ದಿವಸ ಹೂವಿನ ಅಲಂಕಾರ ನೀವು ನಿಮ್ಮ ಶಕ್ತಿ ಅನುಸಾರ ಒಂದೊಂದು ಹೂ ಇಟ್ಟು ಪೂಜೆ ಮಾಡ್ಬೋದು. ಇಲ್ಲ ನಂಗೆ ಗ್ರಾಂಡ್ ನಮ್ಮ ರಾಯರಿಗೆ ಕೊಟ್ಟಿದ್ದಾರೆ ಅಂದ್ರೆ ಗ್ರಾಂಡಾಗಿ ಮಾರಿ ಹಾಕಿ ನೀವು ಪೂಜೆ ಮಾಡ್ಬೋದು. ನಿಮ್ಮ ಶಕ್ತಿ ಅನುಸಾರ. ನಾನು ಇಂಥವ್ರಿಗೆ ಹಿಂಗೆ ಮಾಡಿ ಅಂತ ನಾನು ಯಾವತ್ತಿಲ್ಲ. ನಾನು ಯಾವುದೇ ಮಾಹಿತಿ ಕೊಟ್ಟರು ನಿಮ್ಮ ಶಕ್ತಿ ಅನುಸಾರ ನಿಮ್ಗೆ ನಮ್ಮ ರಾಯರು ಎಷ್ಟು ಶಕ್ತಿ ಕೊಟ್ಟಿದ್ದಾರೆ ಅಷ್ಟು ಮಾಡಿ ಸಾಕು. ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ನಾನು ಫೋಟೋ ತುಂಬಾ ಹೂವಿನ ಅಲಂಕಾರ ಎಲ್ಲ ಮಾಡಿ ಎಲ್ಲ ಹಾಲು ಹಣ್ಣು ಒಂದು ತಟ್ಟೆ ತುಂಬಾ ಎಲ್ಲ ಇಟ್ಟು ಮಾಡಿ ಅಂತ ನಾನು ಎಲ್ಲೂ ಹೇಳಿಲ್ಲ. ನಾನು ಯಾವತ್ತು
ನಾನು ಯಾರಿಗೂ ಏನು ಹೇಳ್ಕೊಡೋದಕ್ಕೆ ನಾನು ಹೋಗಿಲ್ಲ. ಆಯ್ತಾ, ಇದು ನಮ್ಮ ಅರ್ಚಕರು ಹೇಳಿದ್ದು. ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ತುಳಸಿನ ಕಿತ್ಕೊಬಂದು ಪೂಜೆ ಮಾಡೋ ಹಾಗಿಲ್ಲ. ಇವತ್ತು ನಾನು ಅಷ್ಟೇ ನನ್ನ ಮಗನ ಕೈಲೇ ಮಾಡಿಸಿದ್ದು. ತುಂಬಾ ಜನದ ಪ್ರಶ್ನೆಗೆ ನಾನು ಅರ್ಚಕ್ರ ಹತ್ರ ಕೇಳ್ಕೊಬಂದು ಹೇಳಿದ್ದೀನಿ. ನನಗೆ ಗೊತ್ತಿದ್ರೆ ನಾನೇ ಹೇಳ್ಬಿಡ್ತೀನಿ, ಗೊತ್ತಿಲ್ಲ ಅಂತಂದ್ರೆ ಸ್ವಲ್ಪ ಟೈಮ್ ಆಗುತ್ತೆ. ತುಂಬಾ ಜನ ಬೇಕಾದ್ರೆ ಹೋಗಿ ನೋಡ್ಬೋದು. ಈ 3 ದಿವಸದಿಂದ ಏನೇನ್ ವಿಡಿಯೋ ಮಾಡಿದೀನೋ 3-4 ದಿವಸದಿಂದ ಎಲ್ಲಾದ್ರಲ್ಲೂ ಬಂದು ಕೇಳಿದಿರ. ನೀವು ಕೇಳಿದ ತಕ್ಷಣ ನಮಗೂ ಕೆಲವೊಂದು ಗೊತ್ತಿದ್ರೆ ನಾನು ಅಲ್ಲೇ ರಿಪ್ಲೈ ಮಾಡ್ಬಿಡ್ತೀನಿ. ಗೊತ್ತಿಲ್ಲ ಅಂತಂದ್ರೆ ನಂಗೂ ಸ್ವಲ್ಪ ಸಮಯ ಬೇಕಲ್ವಾ, ನಾನು ಒಬ್ರನ್ನ ಕೇಳ್ಬೇಕಲ್ವಾ. ನಾವು ಹೆಣ್ಮಕ್ಳು ಏನೋ ಒಂದು ಇದಾಗಿರ್ತೀವಿ, ಮಠಕ್ಕೆ ಹೋಗಕ್ ಆಗಿರಲ್ಲ, ನಮಗೂ ಸ್ವಲ್ಪ ಟೈಮ್ ಬೇಕು. ಕೇಳಿದಾಗ ತಾಳ್ಮೆಯಿಂದ ಇರಬೇಕು. ನನಗೆ ರಿಪ್ಲೈ ಮಾಡಕಂಟ ನಾನು ಯಾರು ಏನೇ ಪ್ರಶ್ನೆ ಕೇಳಿದ್ರು ನಾನು ರಿಪ್ಲೈ ಮಾಡೇ ಮಾಡ್ತೀನಿ. ಇಲ್ಲ ಅಂತಲ್ಲ, ಇನ್ಬಾಕ್ಸ್ ಅಲ್ಲಿ ಆಗಿರ್ಬೋದು, ಕಮೆಂಟ್ ಅಲ್ಲಿ ಆಗಿರ್ಬೋದು. ನೀವು ಇಂಗ್ಲಿಷ್, ನನಗೆ ಇನ್ನೂ ಒಂದು, ನೀವು ದಯವಿಟ್ಟು ನನಗೆ ಕನ್ನಡದಲ್ಲಿ ಮೆಸೇಜ್ ಮಾಡಿ. ನನಗೆ ಇಂಗ್ಲಿಷ್ ಓದೋದಕ್ಕೆ ಬರೋದಿಲ್ಲ. ನನಗೆ ಇಂಗ್ಲಿಷ್ ಮೆಸೇಜು ಟೈಪಿಂಗ್ ಆಗಲಿ ಓದೋದಕ್ಕಾಗ್ಲಿ ಬರೋದಿಲ್ಲ. ನೀವು ಕನ್ನಡದಲ್ಲಿ ಮಾಡಿದ್ರೆ ನಾನು ಅಲ್ಲೇ ಮೆಸೇಜಿಗೆ ರಿಪ್ಲೈ ಕೊಟ್ಬಿಡ್ತೀನಿ. ನೀವು ಇಂಗ್ಲೀಷಲ್ಲಿ ಮಾಡಿದ್ರೆ ನನ್ನ ಯಜಮಾನ್ರು, ನನ್ನ ಮಗಳು ಆಫೀಸಿಂದ, ನನ್ನ ಮಗ ಕಾಲೇಜಿಂದ, ನಮ್ಮ ಯಜಮಾನ್ರ ಆಫೀಸಿಂದ ಬರೋ ಗಂಟ ನಾನು ರಿಪ್ಲೈ ಮಾಡೋಕ್ಕೆ ವೇಟ್ ಮಾಡಬೇಕು. ಹಾಗಾಗಿ ಕನ್ನಡದಲ್ಲಿ ಟೈಪ್ ಮಾಡಿ, ಇಲ್ಲ ವಾಯ್ಸ್ ನೋಟ್ ಹಾಕಿ. ಆಯ್ತಾ, ಈಗ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನಮ್ಮ ರಾಯರಿಗೆ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ತುಳಸಿನ ಹಾಕಿ ಪೂಜೆ ಮಾಡಬಾರ್ದು. ನಿಮ್ಮ ಮನೆಯಲ್ಲಿ ಬೆಳೆದಿರ್ತಕ್ಕಂತಹ ತುಳಸಿ ತೆನೆ ಬಂದಿದ್ರು ಅಷ್ಟೇ ಅದನ್ನ ಕತ್ತೆ ತಗೊಂಡು ಕಟ್ ಮಾಡೋದಾಗ್ಲಿ ಏನು ಮಾಡಬಾರ್ದು. ಅದನ್ನ ಗಂಡ್ಮಕ್ಳು ಕಲೆ ಮಾಡಿಸಿ. ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ. ನಾವು ಅದನ್ನ ತುಳಸಿ ಗಿಡದಲ್ಲಿ ಮೇಲ್ಗಡೆ ಇಷ್ಟುದ್ದ ತೆನೆ ತರ ಬಂದಿರುತ್ತೆ, ಅದನ್ನ ನಾವು ತೆನೆ ಅಂತೀವಿ, ಅವರು ಮಂಜರಿ ಅಂತ ಹೇಳ್ತಾರೆ. ಆ ತರದನ್ನ ಇಟ್ಟಿ ಪೂಜೆ ಮಾಡಿದ್ರೆ ಅಷ್ಟೇ ಒಳ್ಳೇದಂತೆ, ಅಷ್ಟೇ ತುಂಬಾ ಶ್ರೇಷ್ಠ ಅಂತೆ. ತುಳಸಿ ಹಾಕಿ ಪೂಜೆ ಮಾಡೋದಕ್ಕಿಂತ ಮಂಜರಿ ಅಂದ್ರೆ ಆ ತೆನೆನ ಮಂಜರಿ ಅಂತ ಹೇಳ್ತಾರೆ, ಅದನ್ನ ಇಟ್ಟಿ ನಮ್ಮ ರಾಯರಿಗೆ ಪೂಜೆ ಮಾಡೋದ್ರಿಂದ ಅಷ್ಟೇ ಶ್ರೇಷ್ಠ ಅಂತ ಹೇಳ್ತಾರೆ. ಇನ್ನು ಮುಂದೆ ದಯವಿಟ್ಟು ಎಲ್ಲರೂ ಅಷ್ಟೇ, ಇಷ್ಟು ದಿವಸ ನಾವು ತಪ್ಪು ಮಾಡ್ಬಿಟ್ಟಿದೀವಿ, ಇನ್ನು ಮುಂದೆ ತಪ್ಪು ಮಾಡೋದು ಬೇಡ. ಎಲ್ಲಾ ದೇವ್ರಿಗೂ ಮಾಡ್ದಂಗೆ ನಮ್ಮ ರಾಯರಿಗೆ ಮಾಡೋದಕ್ಕಾಗೋದಿಲ್ಲ. ಯಾವ ರೀತಿ ನೇಮ ನಿಷ್ಠೆಯಿಂದ ಶ್ರದ್ಧೆ ಭಕ್ತಿಯಿಂದ ಮಾಡ್ಬೇಕು ಹಾಗೆ ಮಾಡ್ಬೇಕು. ತಗೊಳ್ಳೋರು ತಗೊಳ್ರಿ, ಮಾಡ್ರಿ. ಕೇಳಿರೋ ಜನಗಳಿಗೆ ನಾನು ಉತ್ತರ ಕೊಟ್ಟಿದ್ದೀನಿ. ತಗೊಳ್ದೇ ಇದ್ದವರು ಯಾವುದೇ ಕಾರಣಕ್ಕೂ ತಪ್ಪಾಗಿ ಕಮೆಂಟ್ ಹಾಕಕ್ ಬರಬೇಡಿ, ತಪ್ಪಾಗಿ ಮಾತಾಡೋದಕ್ ಬೇಡ. ಆ ವಿಡಿಯೋ ತುಂಬಾ ವೈರಲ್ ಆಗಿದೆ ಅರ್ಚಕ್ರದು, ಹಾಗಾಗಿ ನನಗ್ ಬಂದಿರೋದಕ್ಕೋಸ್ಕರ ನಾನು ಈ ವಿಡಿಯೋ ಇಷ್ಟ ಇದ್ರೆ ನೀವು ಹಾಕಿ, ಇಲ್ಲ ನೀವು ಮಾರ್ ಹಾಕೊಂಡು ನೀವು ತೊಳಸಿಗೆ. ಯಾಕೆ ಅಂತಾನೆ ನಾವು ಪುಣ್ಯ ಸಂಪಾದನೆ ಮಾಡ್ಬೇಕೆ ಹೊರತು ತಿರ್ಗಾ ಮಾಡಬಾರ್ದು. ಪಾಪ ಕರ್ಮಗಳನ್ನೆಲ್ಲ ಮಾಡೋದಕ್ಕೆ ಹೋಗ್ಬಾರ್ದು. ತುಂಬಾ ಜನ ಕೇಳಿದಕ್ಕೆ ಹೇಳಿದ್ದೀನಿ. ಯಾರೆಲ್ಲ ಕೇಳಿದ್ರಿ ದಯವಿಟ್ಟು ಇದಕ್ಕೆ ಬಂದು ಇವಾಗ ನಾನು ಹೇಳಿದಕ್ಕೆ ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ದಯವಿಟ್ಟು ತಿಳಿಸಿ. ತುಂಬಾ ಜನ ಇನ್ಬಾಕ್ಸ್ ಅಲ್ಲಿ ಮಾಡಿದ್ದೀರಾ ಮೆಸೇಜ್ಗಳನ್ನ, ವಿಡಿಯೋನ ಸೆಂಡ್ ಮಾಡಿದ್ರೆ. ಈಗ ನಾನು ರಿಪ್ಲೈ ಕೊಟ್ಟಿದ್ದೀನಿ. ಇವಾಗ ನಿಮ್ಮ ಒಂದು ಪ್ರಶ್ನೆಗೆ ನಾನು ರಿಪ್ಲೈ ಕೊಟ್ಟಿದ್ದೀನಿ. ಹಾಗಾಗಿ ನೀವು ಇಲ್ಲಿ ಕಾಮೆಂಟ್ ಅಲ್ಲಿ ಆಯ್ತು ಅಕ್ಕ ಏನೋ ಒಂದು ವಿಷಯ ಕೇಳಿದ್ವಿ ಹೇಳಿದ್ದೀರಾ ಅಂತ ಏನೋ ಒಂದು ಬಂದು ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ. ನನಗೆ ಗೊತ್ತಿದ್ರೆ ನಾನು ಅಲ್ಲೇ ರಿಪ್ಲೈ ಕೊಡ್ತೀನಿ. ಇಲ್ಲ ಅಂತಾನೆ ನಮ್ಮ ಅರ್ಚಕರನ್ನ ಕೇಳ್ಕೊಂಬಂದು ಹೇಳ್ತೀನಿ. ಯಾಕೆ ಅವ್ರಿಗೂ ಅಷ್ಟೇ, ಹರ್ಷಿತ್ ಅವ್ರಿಗಾಗಿರ್ಬೋದು, ಅರ್ಚಕರಿಗೆ ಮತ್ತೆ ಅವ್ರ ಗುರುಗಳಿಗೂ ನನ್ನ ಕಡೆಯಿಂದ, ನಮ್ಮ ರಾಯರ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ನಾನು ಕೇಳಿದ ಪ್ರಶ್ನೆಗೆ ತುಂಬಾ ಚೆನ್ನಾಗಿ ನನಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ರಾಯರ ಬಗ್ಗೆ ಇನ್ನೂ ಹೆಚ್ಚಾಗಿ ನಿಮ್ಗೆ ಏನಾದ್ರು ನೀವು ಜನಗಳಿಗೆ ಮಾಹಿತಿ ಕೊಡಬೇಕು ಅಂದ್ರೆ ನನ್ನ ಕೇಳಿ, ನಾನು ಖಂಡಿತ ನಿಮ್ಗೆ ಹೆಲ್ಪ್ ಮಾಡ್ತೀನಿ, ಸಹಾಯ ಮಾಡ್ತೀನಿ ಅಂತ ಅರ್ಚಕರು ನನಗೆ ವಾಯ್ಸ್ ನೋಟ್ ಹಾಕಿದ್ರು. ನನಗೆ ತುಂಬಾನೇ ಖುಷಿ ಆಯ್ತು. ಅದನ್ನ ಅರ್ಚಕರು ನನಗೆ ಕಳಿಸಿದ್ರು, ಹರ್ಷಿತ್ ಅನ್ನೋರು. ಅವ್ರಿಗೂ ಅಷ್ಟೇ, ಅವ್ರ ಕುಟುಂಬಕ್ಕೂ ರಾಯರ ಆಶೀರ್ವಾದ ಸದಾ ಇರಲಿ ಅಂತ ನಾನು ಕೇಳ್ಕೊಂತೀನಿ. ಎಲ್ರಿಗೂ ಒಳ್ಳೆದಾಗಲಿ. ಇವತ್ತೆಲ್ಲ ಯಾರು ಉಪವಾಸ ವ್ರತ ಮಾಡ್ತಾ ಇದ್ದೀರಾ ನೋಡಿ, ಬಿಸಿಲಿದೆ, ತುಂಬಾ ಸುಸ್ತಾಗುತ್ತೆ. ತೀರಮನ ನಿರ್ಜಲ ಏಕಾದಶಿ ಮಾಡೋದಕ್ಕಾಗೋದಿಲ್ಲ. ನೀರು ಕುಡ್ಕೊಂಡು ಏಕಾದಶಿ ಉಪವಾಸ ವ್ರತಾಚರಣೆ ಮಾಡ್ಬೋದು. ಇಲ್ಲಾಂದ್ರೆ ಹಾಲು ಹಣ್ಣು ತಿನ್ಕೊಂಡು ಏಕಾದಶಿ ವ್ರತಾಚರಣೆ ಮಾಡ್ಬೋದು. ಇನ್ನೂ ಕೆಲವರು ಈರುಳ್ಳಿ ಬೆಳ್ಳುಳ್ಳಿ ಅನ್ನ ತಿನ್ನದೆ ನಮ್ಮ ರಾಯರಿಗೆ ಸೇವೆ ಅಂತಾನು ಮಾಡ್ಬೋದು. ಹುಷಾರಿಲ್ದೇ ಇರೋರು, BP ಶುಗರು ಥೈರಾಯ್ಡ್ ಇರೋರು ನೋಡ್ಕೊಂಡು ಉಪವಾಸ ವ್ರತಾಚರಣೆ ಮಾಡಿ. ಯಾಕೆಂದ್ರೆ ಬಿಸಿಲಿಗೆ ತುಂಬಾ ಸುಸ್ತಾಗುತ್ತೆ. ಇವಾಗ ಏನೋ ಲಿಕ್ವಿಡ್ಗಳು, ತಣ್ಣನೆ ಪಾನೀಯಗಳು, ಜ್ಯೂಸ್ಗಳು ಕುಡಿಬೇಕು, ಮಜ್ಜಿಗೆ ಅಂತ ಅನ್ಸುತ್ತೆ. ಉಪವಾಸ ಇರೋದಕ್ಕಾಗೋದಿಲ್ಲ. ನಿಮ್ಮ ಶಕ್ತಿನುಸಾರ ನಿಮ್ಮ ಅನುಕೂಲ ನೋಡ್ಕೊಂಡು ಉಪವಾಸ ವ್ರತಾಚರಣೆ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ರಾಯರ ಏಕಾದಶಿ ವ್ರತಾಚರಣೆ ಮಾಡೋದ್ರಿಂದ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ನಮ್ಮ ಕಷ್ಟಗಳು ಏನೇದೋ ಒಂದು ಬೇಡಿಕೆ ಇಟ್ಕೊಂಡು ನಮ್ಮ ರಾಯರಿಗೆ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಿಮ್ಮ ಅನಿಸಿಕೆನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಎಲ್ರಿಗೂ ಒಳ್ಳೇದಾಗ್ಲಿ. ಶ್ರೀ ಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ.